ಒಂದ್ ದನ ಕಾಲಿಟ್ಟಾಗ ಹೆಂಗ್ ಇಂಪ್ರೆಷನ್ ಬೀಳ್ತೈತ್ರಿ? ಎತ್ತಿನ ಕೆಲಸ ಹಗರಾಗಕ್ ಏನಾರ ಒಂದರ ಪ್ರಯತ್ನ ಮಾಡಿವ? ನೀವು ಊರ್ನೆಲ್ಲ ಬದಲ್ ಮಾಡಕ್ ಬಂದಿರೋ, ನೀವು ಬದಲಾಗಕ್ ಬಂದಿರೋ. ನನ್ನಂತವ್ರು 10 ಮಂದಿ ಬಂದ್ ಪಂಟ್ ಹೊಡೆದ್ರು ಕೆಲಸ ಆಗುದಿಲ್ಲ ನೀವು ಆಚರಣೆಗೆ ತರ್ದಿದ್ರು. ಓಕೆ, ರೈಟ್ ರೈಟ್ ರೈಟ್, ವೆರಿ ಗುಡ್. ಎಲ್ಲ ಇದು ಒಂದ್ ಫೋಟೋ ಹೊಡೆದಿಟ್ಕೋರಿ ಅರುಣ್ ಎಲ್ಲಾರ್ದು. ಆಮೇಲೆ ಅವ್ರು ಬದಲ್ ಮಾಡೋಂಗಿಲ್ಲ ಅದನ್ನ, ಆ ಉತ್ತರ. ಹೌದು, ಮತ್ ಬದಲ್ ಮಾಡೋಂಗಿಲ್ಲ. ನಾ ಆಮೇಲೆ ಪಾಯಿಂಟ್ ತಗೊಂಡ್ ಬರ್ತೀನಿ ಅದನ್ನ. ನೋಡೋಣ, ಅವಾಗ ಕೃಷಿ ಒಳಗ ರೊಕ್ಕ ಇಲ್ಲ ಅಂತ ಅಂದ್ರಿ ನೀವು ಎಲ್ಲ ಇವತ್ತಿಂದೆಲ್ಲ ಸ್ಪಾನ್ಸರ್ಶಿಪ್ ನಿಮ್ ಕೈಲೇ ಹಾಕಿಸ್ತೀನಿ ಮತ್ತೆ. ಸರಿ, ನೋಡೋಣ ಆ ಪಾಯಿಂಟ್. ಸರ್, ಸದ್ಯಕ್ಕಿರೋ ಆಕೆ ನಾನು ಸ್ವಲ್ಪ ಅದ್ರ ಮೇಲೆ ಕೆಲಸ ಮಾಡಾಕತ್ತೀನಿ. ಒಂದೆರಡು ಏನೋ ಸಿಕ್ಕವ ನಂಗೆ, ಆದ್ರೆ ನಾ ಯಾಕೆ ಅನೌನ್ಸ್ ಮಾಡತ್ತಿಲ್ಲ ಅಂತ ಅದನ್ನು ಹೇಳ್ತೀನಿ. ಆಲ್ರೆಡಿ ಏನಾಗ್ಯದ, ವಾಟರ್ ಟೇಬಲ್ ಅಂದ್ರೆ ನೀರ ಹೋಗ್ಯದ ಕೆಳಗ. ಅಕಸ್ಮಾತ್ ಆಗಿ ಸೌಳ್ ನೀರಿಗೂ ನಮ್ಗೆ ಏನಾರ ಪರಿಹಾರ ಸಿಕ್ಕಿದ್ದೆ ಆದ್ರೆ, ಒಂದ್ ಹಂತಕ್ಕೆ ನನಗ್ ಸಿಕ್ಕದ ಅಂತ ಅನ್ಸಾಕತ್ತದ, ನನಗೂ ಕನ್ಫರ್ಮ್ ಇಲ್ಲ. ನಾ ಅಕಸ್ಮಾತ್ ಹೊರಗ್ ಕೊಟ್ಟೆ ಅನ್ಕೊಳ್ರಿ, ಏನಾಗ್ತದ? ನೀರಿನ ದುರುಪಯೋಗ ಆಗ್ತದ ಅನ್ಸ್ತದ, ಸದುಪಯೋಗ ಆಗ್ತದ ಅನ್ಸ್ತದ. ಅನಿವಾರ್ಯತೆ ಕಟ್ಬಿದ್ದು ರೊಕ್ಕ ಬರ್ಬೋದು ನನಗೆ, ನಾ ದುಡಿಬೋದು, ರೊಕ್ಕ ರಗಡ್ ಮಾಡ್ಬೋದು. ಆದ್ರೆ ಅದನ್ನ ಮಾಡಿ ನಾ ಹೊರಗ್ ಬಿಟ್ಟೆ ಅಂದ್ರೆ ಅದು ಸಮಸ್ಯೆ ಮಾಡ್ತದ ಅನ್ನೋದಕ್ಕೆ ನಾ ಬಿಡ್ತಾ ಇಲ್ಲ ಸದ್ಯಕ್ಕೆ. ನೋಡೋಣ, ನನ್ ಸಮಯ ತಗೊಂಡ್ ನಾನು ಅದನ್ನ ಕೂಲಂಕುಷ್ ಪರೀಕ್ಷೆ ಮಾಡಿ ಮುಂದಿನ ದಿನದೊಳಗೆ ಅದು ಅನುಕೂಲ ಆದ್ರೆ ಹೇಳೋದು, ಖಂಡಿತ ಹೇಳೋದು. ಅದು ಬಹಳ ಇಳಿಯುವುದಿಲ್ಲ ಸರ್. ನಾವು ಅದನ್ನೆಲ್ಲ ಟ್ರಯಲ್ ನೋಡಿದ್ವಿ, ಒಂದ್ ಸ್ವಲ್ಪ ಕಮ್ಮಿ ಆಗ್ತದ್ರಿ. ಅಂದ್ರೆ ಹೆಂಗಿರ್ತದೆ, ಯಾವ ನೀರ್ ಬಿಡಬಾರ್ದು ಕೃಷಿಗೆ ಅನ್ನೋದಾದ್ರ TDS ಅಂತ ಹೇಳಿ ಒಂದ್ ಮೆಜರ್ ಮಾಡ್ತಾರೆ, ಟೋಟಲ್ ಡಿಸಾಲ್ವ್ ಸಾಲ್ಯೂಟ್ಸ್ ಅಂತ ಹೇಳಿ. ಇದು ಕುಡಿಲಿಕ್ಕೆ ಯೋಗ್ಯ ಇರ್ಬೇಕ, ಕೃಷಿಗೆ ಯೋಗ್ಯ ಇರ್ಬೇಕಂದ್ರೆ 500 ppm ಕೆಳಗಿರ್ಬೇಕು. ನಾವು ಬಹಳ ಸರಿ ಇಲ್ಲಿ ಮುದೋಳು, ಜಮಖಂಡಿ ಆ ಕಡೆ ಭಾಗದೊಳಗ ಕೆಲಸ ಮಾಡಕ್ ಹೋದಾಗ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ಇಲ್ಲಿ 2000 ppm ಮೇಲಿದ್ರೆ ಕಾನೂನ್ ಪ್ರಕಾರ ಆ ನೀರನ್ನ ಮಣ್ಣಿಂದ ಹೊರಗೆ ತೆಗಿಬಾರ್ದಂತದ್ದು, ನೀವು ಕನ್ಸ್ಟ್ರಕ್ಷನ್ಗೂ ಬಳಸಬಾರ್ದಂತದ್ದು. ಬಟ್ ಈ ಕಡೆ ಲೋಕಾಪುರ, ಯಾದವಾಡ, ಮುದೋಳ ಭಾಗದೊಳಗ ಇರೋ ನೀರನ್ನ ಕೃಷಿಗೆ ಬಳಸತ್ತಾರ. ಮಾಡ್ರಿ ಸರ್. ಇಲ್ಲ, ಏನ್ ಹಾಕಿಲ್ರಿ. ಹೌದ್ರಿ, ಬರ್ರಿ ನನ್ ಜೊತೆ ಅಡ್ಡಾಡೋಣ ಅಂತಂದ್ರ ಅವ್ರ ಲಾಭ ನಾವು ಒಂದ್ ಸ್ವಲ್ಪ ಇಸ್ಕೊಂಡ್ ಬರೋಣ ಅಂತ. ಅದ್ರ ಲಾಭ ಬೇರೆ ಕಡೆಯಿಂದ ಬರ್ತಿರ್ತದ್ರಿ, ಇಲ್ಲಿಂದ ಬರ್ತಿರೋದಿಲ್ಲ, ಅನಿಸ್ತಿರ್ತದ ಅಷ್ಟ ಅವ್ರಿಗೆ. ಹಾ, ಹೌದಾ, ಸರಿ. ನೀರಿಂದಂತೂ ಲೆಕ್ಕ ಹತ್ರಿ. ನೀವು ಎಷ್ಟು ಮಳೆ ಮೇಲೆ ನಿರ್ಭರ ಆಗ್ತೀರಿ ಅಷ್ಟು ಒಳ್ಳೇದು. ಮಳೆ ಮೇಲೆ ಹೆಂಗ್ ನಿರ್ಭರ ಆಗೋದು? ಮಳೆ ನೀರ್ ಕೊಯ್ಲ ಆಗ್ಬೇಕು. ಹಾ, ಏನು ಓಡ, ಅದೇ ಟಿಪಿಕಲ್ ಸ್ಟೇಟ್ಮೆಂಟ್, ಓಡ ನೀರ್ ತೆವಳಂಗ್ ಮಾಡ್ರಿ, ತೆವಳ ನೀರ್ ನಿಲ್ಲೋಂಗ್ ಮಾಡ್ರಿ, ನಿಂತ ನೀರ್ ನಿಂಗೋಂಗ್ ಮಾಡ್ರಿ. ಹೆಂಗ್ ಮಾಡೋದು? ಯಾರು ಹೇಳೋದು? ಕಳೆ ಬೆಳೆಸ್ಬೇಕು, ಒಂದ್ ದಾರಿ. ಟ್ರೆಂಚ್ ಬಂಡ್ ಒಂದ್ ಮಾಡ್ಬೇಕು, ಮತ್ತೆ ಕಡಿಮೆ ನೀರ್ ಬೆಳೆ ಮಾಡ್ಬೇಕು, ಮತ್ತೆ ಸರ್ ಬೋರ್ಸ್ವೆಲ್ ಸುತ್ತ ಹಿಂಗು ಗುಂಡಿ. ನೋಡ್ರಿ, ಇಷ್ಟೆಲ್ಲಾ ಉತ್ತರ ಇದಾವ, ಮತ್ತೇನದ ಸರಿ ಮಾಡ್ಲಿಕ್ಕೆ ಮಾಡ್ಬಿಡ್ರಿ, ಮುಗ್ದೋಯ್ತು. ಪಟ್ 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 ಪಟ್. ಹಾ, ಕೈಯಿಂದ ಮಾಡೋಕು ಹೆಂಗದರಿ, ಬಹಳ ಸರಳ ಅದರಿ. ನಾನ್ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ತದ. ಈಗ ಹೌದಲ್ಲ ಇದಂತ ಅನಿಸ್ಬೋದು. ಈಗ ಟ್ರೆಂಚ್ ಬಂಡ್ ಅಂತ ಹೇಳಿದ್ರು. ನನಗೆ ಟ್ರೆಂಚ್ ಬಂಡದ್ದು ಅಂದ್ರೆ ನಾ ಯಾವಾಗ್ಲೂ ಪ್ರಕೃತಿ ಡಿಸೈನ್ ಕೊಡ್ತದ, ಅದನ್ನ ಅನುಕರಣೆ ಮಾಡ್ಬೇಕಂತ ಯಾವಾಗ್ಲೂ ಹೇಳ್ಕೊಂತ ಹೋಗ್ತೀನಲ್ಲ. ನನ್ ದೋಸ್ತ ಒಬ್ಬ ಸಿಕ್ಕ, ಅಲ್ಲಿ ಯಾವಾಗ ನಾನು ಟ್ರೆಂಚ್ ಬಂಡ ಮಾಡಂತ ಹೇಳ್ತಿ, ಅದು ಪ್ರಕೃತಿ ಒಳಗೆ ಎಲ್ಲಿ ಮಾಡತ್ತ ತೋರಿಸ, ಆ ಡಿಸೈನ್ ನೋಡು ನೀ, ಅದು ತೋರಿಸಿದ್ದ ಖರೆ ಆದ್ರೆ ನಾ ಮಾಡಿಸ್ತೇನೆ ನನ್ನ ಹೊಲ ತುಂಬಾ ಅಂತ ಅಂದ. ಬಂತು ಜಿಜ್ಞಾಸ. ನಾನು ಅಲ್ಲಿ ತನ ಹುಡುಕೆ ಇರ್ಲಿಲ್ಲ. ಹಳ್ಳ ಕೊಳ್ಳ ಹರ್ಕೊಂಡ್ ಹೋಗ್ತದ ಮೇಡಮ್. ಟ್ರೆಂಚ್ ಬಂಡ್ ಆಗ್ತದನ್ರಿ? ಎಲ್ಲಿ ಆಗ್ತಿರ್ಬೋದ್ರಿ ಟ್ರೆಂಚ್ ಬಂಡು? ಯಾರು ಹೇಳಿದ್ರೆ 101 ರೂಪಾಯಿ ರೂಮ್ನಿಂದ ತಂದು ಪ್ರಶಸ್ತಿ ಕೊಡ್ತೀನಿ. ತಾನಾಗೆ ಪ್ರಕೃತಿ ದತ್ತವಾಗಿ ಎಲ್ಲ ಆಗ್ತದೆ. 101 ರೂಪಾಯಿ. ವಿಡಿಯೋ ನೋಡಿದ್ರನ ಅದನ್ನಂದ? ನೋಡ ಹೆಂಗ್ ಹಿಡಿತ ನೋಡ್ರಿ, ನಾ ಹೆಂಗ್ ಹಿಡಿತೀನಿ. ಇವೆಲ್ಲ ಹಂಗೆ ಬೆಳಕಾಗಿಲ್ಲ. ಒಂದು ದನ ಕಾಲಿಟ್ಟಾಗ ಹೆಂಗ್ ಇಂಪ್ರೆಷನ್ ಬೀಳ್ತೈತ್ರಿ? ಒಂದು ಕುರಿ ಕಾಲಿಟ್ಟಾಗ ಹೆಂಗ್ ಇಂಪ್ರೆಷನ್ ಬೀಳ್ತದ? 3 ಪ್ರಸ್ತಾವನೆ ತಗೊಳ್ಳೋಣ್ರಿ. ಈ ಹಂಗೆ ಬಿಟ್ಟಿದ್ ಜಾಗ ಅನ್ಕೋರಿ, ಕಾಡ್ ಅನ್ಕೋರಿ, ಏನೋ ಒಂದು. ಸಸ್ಯಾಹಾರಿ ಪ್ರಾಣಿ ಜಾಸ್ತಿ ಓಡಾಡ್ತಾವ ಅನಿಸ್ತದೇನ್ ಮಾಂಸಾಹಾರಿ ಜಾಸ್ತಿ ಓಡಾಡ್ತಾವ ಅನಿಸ್ತದ? ನಿಮ್ ಕಡೆಯಿಂದ ಬಂದುತ್ರ, ಹೌದ್ರಿ. ಸಸ್ಯಾಹಾರಿ ಕಾಲಿಗೂ ಅಂದ್ರೆ ಕೆಳಗೆ ಪಾದ ಏನದಾವಲ್ಲ, ಮಾಂಸಾಹಾರಿ ಪಾದಕ್ಕೂ ವ್ಯತ್ಯಾಸ ಅದ ಅಂತ ಕ್ಲಿಯರ್ ಅದ, ಹೌದ್ರಿ. ಮಾಂಸಾಹಾರಿದ್ ಹೆಂಗಿದೆ, ಉಗುರ್ ಅದಾವ, ಜೋರಂಗ್ ಓಡ್ಬೇಕು, ಹರಿಬೇಕು, ಪರ್ಚ್ಬೇಕು, ಎಲ್ಲಾ ಹಿಡ್ಕೋಬೇಕು, ಹಂಗೈತಿ. ಆದ್ರೆ ಆಕಳ ಕಾಲ ಹೆಂಗದ, ಅಥವಾ ಕುರಿ ಕಾಲ ಹೆಂಗದ, ಜಿಂಕೆ ಕಾಲ ಹೆಂಗದ, ಕುದುರೆ ಕಾಲ ಹೆಂಗದ,
ಗೋರಸದ ಗಟ್ಟಿ ಅದ. ಯಾಕೆ ಅದು ಜಾಸ್ತಿ ಓಡಾಡ್ಬೇಕು? ಓಡಾಡು ನಿಯಮ ಹೆಂಗದ ನೋಡ್ರಿ ನಿಸರ್ಗದೊಳಗ. ಅದು ಆಕಳ ಕಾಲು ಜಾಸ್ತಿ ಊರ್ಬೇಕು, ಕುರಿ ಕಾಲು ಜಾಸ್ತಿ ಊರ್ಬೇಕು, ಅಂದಾಗ ಅದು ಇಂಪ್ರೆಷನ್ ಬೀಳ್ಕೊಂತ ಹೋಗ್ತೈತ್ರಿ. ಕಣ್ಣಿಗೆ ಕಂಡಿಲ್ಲ ಅಷ್ಟೇ, ನೀವು ಹೋಗಿ ನಾಳೆಯಿಂದ ನೋಡ್ರಿ ಹೊಲ್ದಾಗ ಎಲ್ಲಾರು ಬಿದ್ದಿದೆ, ಹೌದಲ್ಲಿ ನಿನ್ನ ಹೇಳಿದ್ ಬಡ್ಡಿ ಮಗ ಟ್ರೆಂಚ್ ಬಂಡ್ ಇಲ್ಲೇ ಆಗೈತೆ ನೋಡಿ, ಮತ್ತೆ ಖರ್ಚು ಮಾಡೋದು ಅನಿಸ್ತದೆ. ಸೇಮ್ ಹಂಗೆ ಆಗಿರ್ತದೆ, ಒಂದ್ ಕಡೆ ತೆಗ್ಗು ಒಂದ್ ಕಡೆ ಬಂಡ್. ಸರಿ, ಏನು ಈಟಿಟ್ ಕಾಲು ಇವ್ರಿರ್ತಾವ, ಅದರಿಂದ ಏನಾಗ್ಬೇಕಲ್ಲ, ಎಷ್ಟ್ ನೀರ್ ನಿಲ್ಲುದೈತನ್? ಒಂದ್ ಆಕಳ ಒಂದ್ ತಾಸಿಗೆ ಎಷ್ಟ್ ಹೆಜ್ಜೆ ಇಡ್ತದ ಅನಿಸ್ತದ? 400ರಿಂದ 500 ಹೆಜ್ಜೆ ಇಡ್ತದ ಅಂತ ಹೇಳಿ ಒಂದ್ ಸ್ಟಡಿ ಹೇಳ್ತೈತಿ. ಅಷ್ಟೇ ಹಿಡಿಯೋಣ, 1000 ಬೇಡ. 5 ಆಕಳ ಹೊಲ ತುಂಬಾ ಅಡ್ಡಾಡಿದ್ರೆ ಎಷ್ಟ್ ಹೆಜ್ಜೆ ಅದು? 6 ತಾಸು ಅಡ್ಡಾಡಿದ್ರ ಬರೀ ಎಷ್ಟು ಟ್ರೆಂಚ್ ಬಂಡ, ಎಷ್ಟು ಓಡೋ ನೀರು ತೆವಳುವಂಗಾಯ್ತು. ಹೊಲ್ದಾಗ ಗಟ್ಟಿ ಆಗ್ತೈತಿ. ಸರಿ, ಈ ಹಸಿ ನೆಲ್ದಾಗ ಎಡಿ ಕುಂಟೆ ಹೊಡ್ಯಾಕ ಟ್ರಾಕ್ಟರ್ ಒಯ್ತಿರಲ್ಲ, ಅವಾಗ ಏನಾಗ್ತೈತಿ? ಪಳ್ಳಾಗ್ತೈತೆ ಅನ್ನೋದು. ನಾ ಬೈದವ್ರ ಕೇಳಾಕತ್ತಿಲ್ಲ, ಬೈದವ್ರು ಊರ್ ಹೊರಗಿದಾರ ಅವ್ರು, ನಾ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಆಗ್ತಿಲ್ಲ. ಈಗ ನಮ್ದು ಅಷ್ಟೇ ಚರ್ಚೆ. ಸ್ಪೀಡ್ ವರ್ಕ್ ಆಗ್ಬೇಕಂದ್ರೆ ಟ್ರ್ಯಾಕ್ಟರ್ ಸ್ವಲ್ಪ ಇದ್ರ ದನದ ಮಾಡ್ಕೊಂತಾರ. ಸರಿ, 20 ಎಕರೆ ಇವತ್ತು ಮುಗಿಸೇ ಬರ್ಬೇಕು, ಒಂದು ಓಟಿ 1 ಎಕರೆ ಸರಿ. ಇದ್ರೊಳಗೆ 2 ಅದರಿ, ಒಂದು ಸರಳ ಆಗ್ಬೇಕನ್ನೋದು, ಇನ್ನೊಂದು ಸರಿ ಆಗ್ಬೇಕನ್ನೋದು. ಸರಳ ಆಗಿದ್ದು ಸರಿ ಅಂತ ಯಾಕೆ ಒಪ್ಕೊಂಡ್ವಿ? ನಾ ಅಷ್ಟೇ ಕೇಳಾಕತ್ತಿ, ಸರಳ ಆಗಿದ್ದು ಸರಿ ಅಂತ ಯಾಕೆ ಒಪ್ಕೊಂಡ್ವಿ? ಏನೂ ಇರ್ಲಿ ಸರ್, ಯಾಂತ್ರೀಕರಣನೇ ಇರ್ಲಿ, ಏನೇ ಇರ್ಲಿ, ಸರಳ ಅನ್ಸಿದ್ದು ಸರಿ ಇರ್ಬೇಕಂತ ಯಾಕೆ ಒಪ್ಕೊಂಡ್ವಿ? ಸರಿ ಅಂತ ಯಾಕೆ ಒಪ್ಕೊಂಡ್ವಿ? ಬೇಗ ಆಯ್ತು, ಸರಿ ಅಂತ ಯಾಕೆ ಒಪ್ಕೊಂಡ್ವಿ? ಬೇಗ ಆಗ್ತದ ಅಂದ್ರೆ ತಪ್ಪಾದ್ರೂ ಓಕೆನಾ? ನೀವು ಬೇಕಾದಾಗ್ರಿ, ಸರಿ ಯಾವ್ದು? ನೀವು ನಾಳೆ ಹೋಗಿ ನೀವು ಟ್ರ್ಯಾಕ್ಟರ್ ಬಿಡ್ಲೇಬೇಕಂತ ನಂದೇನ್ ಕಂಡೀಷನ್ ಇಲ್ಲ. ನಾ ಕೇಳ್ತಾ ಇರೋದು ಸರಿ ಯಾವ್ದು? ಮುಗ್ದೇ ಹೋಯ್ತು, ಮುಂದ್ ಮಾತಾಡೋಂಗಿಲ್ಲ. ನೀವು ದನ ಬಳಸ್ರಿ ಬಿಡ್ರಿ, ಟ್ರ್ಯಾಕ್ಟರ್ ಇಟ್ಕೋರಿ ಬಿಡ್ರಿ, ನಾನು ಅದನ್ನ ಕೇಳ್ತಾ ಇಲ್ಲ. ಹಾ, ಈಗ ಹಿಂಗೂ ನೋಡೋಣ್ರಿ. ಸರಿ, ಈಗ ಅಲ್ಲಿಗೂ ಬರ್ತೀನಿ ನಿಮ್ ಪ್ರಶ್ನೆ. ಟ್ರ್ಯಾಕ್ಟರ್ ಮೊದಲ್ ಬಂದಾಗ ಏನೇನಿತ್ತು ಟ್ರ್ಯಾಕ್ಟರ್ ಜೋಡಿ ಇಂಪ್ಲಿಮೆಂಟ್? ಸ್ಟಾರ್ಟಿಂಗ್ ಟ್ರ್ಯಾಕ್ಟರ್ ಬಂದಾಗ ಮುಗೀತು, ಹೌದಾ? ಎಲ್ಲ ಇಂಜಿನಿಯರ್ಗಳು ಅದ್ರಾಗೆ ಮುಖ್ಯರ ಟ್ರ್ಯಾಕ್ಟರ್ ಕೆಲಸ ಹೆಂಗ್ ಹಗರ್ ಮಾಡೋಣ ಅಂತ ಹೇಳಿ. ಹಾ, ಬಂದಾವ್ ಬಿಡ್ತದೆ. ಇನ್ನೊಂದ್ ಸ್ವಲ್ಪ ದಿನದಾಗ ಮದ್ವಿ ಮಾಡೋ ಟ್ರ್ಯಾಕ್ಟರ್ ಬರ್ತಾವ್ ಬಿಡ್ರಿ, ಅದ್ ನೋಡೋಣ. ಸರಿ, ಇಷ್ಟೆಲ್ಲಾ ಇಂಜಿನಿಯರ್ಸು, ಡಿಸೈನರ್ಸು ಎಲ್ಲಾರು ಸೇರಿ ಏನ್ ಮಾಡಿದೀವ್ರಿ? ಟ್ರ್ಯಾಕ್ಟರ್ ಕೆಲಸ ಹಗರ್ ಆಗಕ್ ಏನ್ ಮಾಡ್ಬೇಕಂತ ಗುದ್ದಾಡಿದ್ವಿ ಹೊರತು, ಎತ್ತಿನ ಕೆಲಸ ಹಗರ್ ಆಗಕ್ ಏನಾರು ಒಂದರ ಪ್ರಯತ್ನ ಮಾಡಿದ್ರೆ ಏನಾಗ್ತಿತ್ತು? ಈಗ ಮಾಡ್ಬಾರ್ದೇನೋ ಹಂಗಿದ್ರೆ ಮಾಡ್ರಿ. ಯಾರು ಮಾಡ್ಬೇಕು? ವೆರಿ ಗುಡ್. ಎಷ್ಟು ಬೇಗ ಬದಲಾವಣೆ ಆಗ್ಲಿ. ಬದಲಾವಣೆ ಗಾಳಿ ಒಮ್ಮೆ ಹಿಂಗ್ ಬಿಸಾತೈತೆ, ಒಮ್ಮೆ ಹಿಂಗ್ ಬಿಸಾತ. ಆದ್ರೆ ಗೇಟ್ ದಾಟೋ ಮಟ್ಟ ಅಷ್ಟೇ ಬೀಸ್ತಿರ್ತೈತ. ಮತ್ ಹೊರಗೆ ಹೋದ್ಕೊಳ್ಳಿ ಮಿರ್ಚಿ ಬಜ್ಜಿ ವಾಸನೆ ಬಡಿತೈತೆ. ಮತ್ ಅವ್ ಅಲ್ಲಿ ಮಂಡಾಳ ಮೇಯ್ಕೊಂತ ತಂದೇನ್ಲ ಅದನ್ನ ಪಲ್ಟಿನೇ ಆಗ್ಲ ನಿನ್ನೆ ಅಂತ ಹೇಳಿ ಅವ್ನ್ ಕೇಳ್ಕೊಂತ. ಸೊ ನಾ ಟ್ರ್ಯಾಕ್ಟರ್ ಈಗ ಸಡನ್ ಆಗಿ ನೀವು ನಾಳೆಯಿಂದ ಬಿಟ್ಟು ಎತ್ತಿಲೆ ಗಾಳಿ ಹೊಡಿರಿ, ಆಗಲ್ಲ, ಆಗುದಿಲ್ಲ. ನಂಗೆ ಗೊತ್ತೈತದ ಪ್ರಾಕ್ಟಿಕಲಿ ಸಮಸ್ಯೆ ಅದ. ಹಂಗಂತ ಏನ್ ಮಾಡ್ಬೋದು? ಸರಿ, ನಾ ಅದಕ್ಕೆ ಈಗ ಒಮ್ಮಿಗ್ಲೆ ಬಿಡ್ರಿ ಅಂತ ಹೇಳಾತಿಲ್ಲ. ನಾನು ಹಂಗೆ ಹೇಳಾಕತ್ತೀನಿ. ಒಪ್ಪೋದು. ನಾನ್ ನಿಮ್ಗೆ ಇನ್ನೊಂದ್ ಕೇಳಾಕತ್ತೀನಿ, ನೀವು ಅವ್ನ ಎತ್ತ ಮೇಲೆ ಯಾಕೆ ನಿರ್ಭರ ಆಗಿರಿ? ನಿಮ್ ಮನೆಗೆ ಯಾಕೆ ಎತ್ತಿಲ್ಲ? ಅದಕ್ ಬರ್ರಿ. ಮತ್ ಬ್ಯಾರೆದ ಆಗ್ಲೇ ಹೇಳಿ, ನೀವು ವಿವೇಕಾನಂದ ಮಗ್ಗಲ್ ಮನ್ಯಾಗ ಹುಟ್ಲೇನಾಗತ್ತೀರಿ? ಮತ್ತು ಹೇಳಾಕತ್ತೀನಿ, ಮನ್ಯಾಗ ಹುಟ್ಟಿಸ್ಕೊರ್ರಿ ವಿವೇಕಾನಂದನ್ ಅಂತ ಹೇಳಿ. ಯಾಕಾಗುದಿಲ್ಲ? ಟ್ರ್ಯಾಕ್ಟರ್ ಡೀಸೆಲ್ ಹಾಕ್ಸಕ್ ಆಗ್ತೈತ್ರಿ? ಓ ಹಂಗೆ, ಹಾ ಕರೆಕ್ಟ್. ಆಗ್ಲೇರೆ ಹೇಳಿನಿ, ವರ್ಕ್ಶಾಪಿಗೆ ನೀವು ಬರಬೇಕು. ನಿಮ್ದು ಎಂಟ್ರಿ ಫ್ರೀ ನನ್ ಕಡೆಯಿಂದ, ನೀವು ಮಾತ್ರ ಬರಬೇಕು. ನಿಮ್ದು ಎಂಟ್ರಿ ನನ್ ಕಡೆಯಿಂದ ಫ್ರೀ, ನೀವು ತಪ್ಸಂಗಿಲ್ಲ. ಎಸ್, ಈಗ ಅವರೆಲ್ಲ ಟ್ರ್ಯಾಕ್ಟರ್ ಯೂಸ್ ಮಾಡ್ಬೇಕಂತ ಕಂಡೀಷನ್ ಏನ ಹೇಳಿದ್ರಿ? ದೊಡ್ಡ ಟ್ರ್ಯಾಕ್ಟರ್ ಯೂಸ್ ಮಾಡಕ್ಕಿಂತ ಮಿನಿ ಟ್ರ್ಯಾಕ್ಟರ್ ಯೂಸ್ ಮಾಡಿದ್ರೆ ಅಲ್ಲಿಗೆ ಬಂತು. ವೆರಿ ಗುಡ್.
ಒಂದು ದಾರಿ 10 ಸರಿ ಗಳೆ ಹೊಡ್ಯಾತಿರಿ ಅಂದ್ರೆ 3 ಸರಿ ಗಿಳ್ಸಕ್ ಪ್ರಯತ್ನ ಮಾಡ್ರಿ. ಹೊಳ್ಳ ಮಳ್ಳ ಮಗ್ಗಲ್ದ ಹೊಡೆದನಕ್ ನೀವು ಹೊಡಿಬೇಕಂತ ಏನ್ ಕಂಡೀಷನ್ ಇಲ್ಲ. ಈಗ ಹೆಂಗ್ ಮಾಡಾತೀವ್ರಿ, ನಮ್ಮ ಹೊಲಕ್ ಬೇಕೋ ಬೇಡ ಅಂತ ಕೇಳಾತಾನೆ ಇಲ್ಲ, ಅಷ್ಟೇ ನಡೆದ ಸರ್ಕಸ್. ಇವ್ 2 ಸರಿ ಹರಿಗನ್ಲಿ, ನಾ ಇನ್ನೊಂದ್ ಸರಿ ಹೋಗಿ ಬರ್ತೀನಿ ತಡಿ ಇಲ್ಲ. ಅವ ಮಕ್ಕೊಂಡಾದ್ಮೇಲೆ ಇವ ರಾತ್ರಿ ಟ್ರಾಕ್ಟರ್ ಡೀಸೆಲ್ ಹಾಕೊಂಡ್ ರಾತ್ರಿ ಹೆಡ್ಲೈಟ್ ಹಚ್ಕೊಂಡ್ ಹೊಡೆದ್ ನಡೆದದಿಲ್ರಿ. ಹಾ ನೋಡ್ ಸರಿ ಅಪ್ಪಾರ್ ಬಂದಾರ್ರಿ ಇಲ್ಲ, ಅಪ್ಪಾರ್ ಇಲ್ಲಿ ಬಂದಾರ ನಂದೆ ಬಂದಿಲ್ಲ, ಕರೆಸ್ರಿ ಅವ್ರನ್ನ. ಅಂದ್ರೆ ಮಗ್ಗಲ್ದವ್ರು ಎಷ್ಟ್ ಮಂದಿ ಇದಾರ ಅಂತ ಗೊತ್ತಾಗ್ಲಿ, ಅವ್ರೊಬ್ರೇ ಮಗ್ಗಲ್ದವ್ರಿಲ್ಲ. ಸರ್ ಇನ್ನೊಂದ್ ಏನ್ ಗೊತ್ತ ಸರ್, ಈಗ ಗೊಬ್ಬರ ತಗೊಂಬಂದು ಇದ್ದಾವ ಗೊಬ್ಬರ ತಂದು ಇಟ್ಕೊಂಡ್ಬಿಡೋದು, ಅವು ಲಾಭ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅವ್ ತಂದು ಇಟ್ಕೊಂಡ್ಬಿಡೋದು. ಇಲ್ಲಾರ್ದಾರ ಏನೈತಿ ಗೊಬ್ಬರ ಕಟ್ಟಿಡೋದು, ಸರಿ ಅದು ಲಾಭ ಅವ ತೋರಿಸ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಗೊಬ್ಬರ ತಂದಲ್ಲ ಬರೋಬ್ರಿ. ನಾ ಮತ್ ಅದನ್ನೇ ಕೇಳಲಿಕತ್ತೀನಿ, ನೀವು ಊರ್ನೆಲ್ಲ ಬದಲ್ ಮಾಡಕ್ ಬಂದಿರೋ, ನೀವು ಬದ್ಲಾಗಕ್ ಬಂದಿರೋ? ಅಷ್ಟ್ ನಮ್ದು ಅಷ್ಟೇ ಮಾತಾಡೋಣ್ರಿ. ನಾವ್ ಊರ್ ಬದಲ್ ಮಾಡ್ಬೇಕಾದಾಗ ಊರ್ನವ್ರನ್ನ ಕರಿತೀನಿ, ಮೊದಲ್ ನಿಮ್ಮನ್ ಸರಿ ಮಾಡೋಣ, ನನ್ ಸರಿ ನಾ ಮಾಡ್ಕೋತೀನಿ, ನಾವು ಇಬ್ರು ಕೂಡಿ ಸರಿಯಾಗಿ ಹೊರಗಿನ ಸರಿ ಮಾಡಕ್ ಹೋಗೋಣ. ಅಷ್ಟ ನಮಗ್ ನಾವು ಸರಿ ಆಗ್ಬೇಕಾಗತ್ತೆ, ಹೌದನ್ರಿ? ಸರಿ, ಮತ್ತೇನ್ ಸರಿ ಮಾಡೋದು ಉಳಿತ್ರಿ ಇದ್ರಾಗ? ಎಂತ ಬದಲಾವಣೆ ಅಡ್ಡಿ ಇಲ್ಲ. ಸರಿ, ಇದ್ರೊಳಗ ಗೊಬ್ಬರ ಮತ್ ಕೀಟದ್ದು ಆಮೇಲೆ ಬೀಜದ್ದು ಸಂಕ್ಷಿಪ್ತಾಗಿ ಹೇಳ್ತೀನಿ. ಯಾಕೆ ಬೀಜ ನಮಗೆ ಮುಖ್ಯ ಆಗ್ತದ? ಒಂದ್ ಸಿಂಪಲ್ ಪ್ರಶ್ನೆ, ಮತ್ತೆ ಇದು ವಿಡಿಯೋದೊಳಗೂ ಕೇಳಿದ್ದೆ, ಉತ್ತರ ಗೊತ್ತಿದ್ದವ್ರು ಸುಮ್ನಿರ್ರಿ, ಉಳ್ದವ್ರಿಗೆ ಅದು ಕ್ಯೂರಿಯಾಸಿಟಿ ಬರ್ಲಿ. ಒಂದ್ ಮಾವಿನ ಹಣ್ಣ ಐತ್ರಿ ನನ್ ಕಡೆ, ಹಣ್ಣಾಗಿದ್ದು ತಿಂದೀನಿ, ಅದು ಬೀಜ ಐತ ಅದ್ರೊಳಗ, ಅದನ್ನ ಬೀಜ ಹಾಕ್ತೀನಿ, ಗಿಡ ಆಗ್ತದ. ಆ ಬೀಜದೊಳಗ ಎಷ್ಟ್ ಹಣ್ಣು ಬರ್ಬೋದು? ಒಂದ್ ಮಾವಿನ ಹಣ್ಣೊಳಗ ಒಂದ್ ಬೀಜ ಐತಂತ ಎಣಿಸ್ಬೋದ್ರಿ? ಸರಿ, ಆ ಬೀಜದೊಳಗೆ ಎಷ್ಟ್ ಹಣ್ಣು ಅದಾವ ಅಂತ ಹೇಳ್ರಿ ನಂಗೆ ನೋಡು. ಏನ್ ಸರ್ ಹೇಳಕ್ ಈಸಿ ಐತ್ರಿ? ಇಷ್ಟ ಐತಂತ ಹೇಳಕ್, ಹಾ 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 ಇಷ್ಟ ಐತಂತ. ಸೊ ಅದು ದೊಡ್ಡ ತಾಕತ್ತಿಂದ ಇದನ್ನಂತ ಒಪ್ಕೋತೀರಿ? ಹಾ, ಹಂಗಿದ್ರ ಆ ತಾಕತ್ ನಿಮ್ ಕೈಯಾಗ ಇರ್ಬೇಕೋ ಇರ್ಬಾರ್ದು? ಯಾರ ಕೈಯಾಗೈತಿ? ಅಲ್ಲ, ಇಲ್ಲಿ ಬಂದವ್ರ ಕಡೆ ಯಾರ ಕೈಯಾಗೈತಿ ಅಂತ, ಯಾರ ಕೈ ತಗೋತೀರಿ? ಹಾ, ಈಗ ನಮ್ಮಲ್ಲಿ ವರ್ಕ್ಶಾಪ್ ನೊಳಗೆ ಇದು ಯಾವಾಗ್ಲೂ ನಡೀತಾ ಇರ್ತೈತಿ. ಬೀಜ ಕಾಪಾಡ್ಕೊಳ್ಳೋದು ಹೆಂಗ್ರಿ? ನೀವೆಲ್ಲ ಹೇಳ್ತೀರಿ ಇಟ್ಕೋಬೇಕಂತ ಹೇಳಿ, ಅದು ಹುಳ ಹತ್ತಾವ, ಅದಾಗ್ತೈತಿ ಇದಾಗ್ತೈತಿ ಅಂತ. ಹೆಂಗ್ ಕಾಪಾಡ್ಕೊಳ್ಳೋದು? ಬಿತ್ತು ತನಕ ಕಾಪಾಡ್ಕೋಬೇಕಲ್ ಮೇಡಮ್, ಅದಕ್ಕೆ ಏನೇನ್ ಹಾಕಿಡ್ತೀರಿ? ಮತ್ತೇನ್ ಮಾಡ್ಬೋದು ಸರ್? ಕೆಮಿಕಲ್ ಬಿಟ್ರಿ, ನಮಗೂ ಕೆಮಿಕಲ್ಗೂ ಹಿಂಗೈತಿ. ಬೇವಿನ ತಪ್ಲ, ಹಾ, ಮತ್ತೆ ಬೂದಿ, ಮತ್ತೆ ಒಣ ಸಗಣಿ ಪುಡಿ, ಮತ್ತೆ ಸರ್ ಒಂದೊಂದೇ ಒಬ್ಬೊಬ್ಬರ ಕಡೆ ಬರ್ತೇನೆ ಸರ್. ಮರಳು ಹಾಕ್ಬೋದು, ಮತ್ತೆ ಹಾಗೆ ಇಲ್ಲ, ಹಾಗೆದ್ದು ಬೀಜ ಆಗೋದಿಲ್ರಿ, ಅದು ತಿನ್ನಕಷ್ಟೇ. ಬೀಜ ಉಸಿರಾಡ್ಲೇಬೇಕು. ನೀವು ಪ್ಲಾಸ್ಟಿಕ್ ಹಾಳಿ ಒಳಗೆ ಗಾಳಿ ಆಡ್ಲಾರ್ದಂಗ ಏನಾರು ಬೀಜ ಕಟ್ಟಿಟ್ರೆ ಅದು ಹುಟ್ಟುದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊರಿ, ಬೀಜಕ್ಕೆ ಜೀವ ಇರ್ತೈತೆ, ಉಸಿರಾಡ್ಲೇಬೇಕು. ಹಾ, ಅದು ತಿನ್ನಕಷ್ಟೇ ಇಡ್ತಿದ್ರು, ಹಾಗೆ ಜೋಳ ತಿನ್ನಕಷ್ಟೇ, ಬಿತ್ತಕಲ್ಲ. ನೆಕ್ಸ್ಟ್ ಮತ್ತೆ ಸೀಡ್ ಟ್ರೀಟ್ಮೆಂಟ್ ಹೆಂಗೆ? ಬಯೋಫರ್ಟಿಲೈಸರ್ ಬಿತ್ತೋ ಮುಂದಾಗ ಆಯ್ತು ಸರ್, ಸ್ಟೋರ್ ಮಾಡ್ಲಿಕ್ಕೆ ಗೋಣಿ ಚೀಲದಾಗ ಹೆಂಗೆ? ಔಡ್ಲದ್ ಯಾರು ಹೇಳಿದ್ರು? ಏನ್ ಮಾಡ್ತಾರೆ ಹೇಳ್ರಿ ಔಡ್ಲದ್? ಹಾ, ಔಡ್ಲ ಬೀಜದ ಜೊತೆ ಮಿಕ್ಸ್ ಮಾಡ್ತಿದ್ರಿ, ಇಲ್ಲ ಔಡ್ಲ ಎಣ್ಣೆ ಹಾಕಿ ಅದನ್ನ ಮಿಕ್ಸ್ ಮಾಡಿ ಅದನ್ನು ಇಡ್ತಿದ್ರು. ನಂಗೆ ಲಾಸ್ಟ್ ಟೈಮ್ ಒಬ್ರು ಭಾರಿ ಇಂಟ್ರೆಸ್ಟಿಂಗ್ ಹೇಳಿದ್ರು, ಈ ಮೆಣಸಿನ್ಕಾಯಿ ಬೀಜಕ್ಕೆ ಕಾಯಿ ಇಡ್ಬೇಕಲ್ಲ, ಅದನ್ನ ಆ ಗೋಣಿ ಚೀಲಕ್ಕೆ ಹಿಂಗೆ, ಗೋಣಿ ಚೀಲ, ಪ್ಲಾಸ್ಟಿಕ್ ಚೀಲ ಅಲ್ಲ, ಗೋಣಿ ಚೀಲಕ್ಕೆ ಸೈಡಿಗೆ ಹಿಂಗ್ ಹೊಲ್ದಿದ್ದ ಜಾಗ ಇರ್ತೈತಲ್ರ, ಸ್ಟಿಚ್ ಬಂದಿರ್ತೈತಲ್ಲ, ಅಲ್ಲಿ ಸಗಣಿ ಸವರ್ ಬಿಟ್ರೆ ಮುಗಿತಂತ. ಸವರ್ತಿದ್ದೀರಿ? ಹಾ, ನೋಡ್ರಿ, ಈಗ ಹೇಳತ್ತೀರಿ. ನಾ ಆಗಳಿಂದ ಮತ್ತೆ ಒಬ್ರು ಹೇಳ ದನನೇ ಇಲ್ಲ, ಮತ್ತೆ ಅಡ್ವಾಂಟೇಜ್ ಆಗಿ ತಗೋರಿ ಸರ್. ನೀವು ದನ ಮಾಡಿ ಅದನ್ನ ಬೀಜಕ್ಕೆ ಸಗಣಿ ಮಾರ್ರಿ ಹೋಲಿ. ಹಾ, ತೆನೆ ಹಂಗೆ ಕಟ್ತೀವಿ, ಸೂಪರ್. ಒಂದೊಂದ ಮತ್ ನೋಡ್ರಿ, ಈಗ ಅದು ಮಾಡಕ್ ಆಗುದಿಲ್ಲ ಅನ್ನೋದಕ್ಕೆ ಏನಾರು ನೆಪ ಉಳಿತಾ ನಿಮ್ ಕಡೆ? ಮಾಡ್ಲೇಬೇಕು. ಮಾಡಕ್ ಸರಳ ಐತಂತಾನು ಅರ್ಥ ಆಯ್ತಾ? ಮಾಡೋದೊಂದೇ ಬಾಕಿ.
ಅದಕ್ಕೆ ಸಿದ್ದೇಶ್ವರ ಅಪ್ಪಗಳು ಬಹಳ ಬ್ರಿಲಿಯಂಟ್ ಆದ ಒಂದು ಮಾತು ಹೇಳಿದ್ರು. ಜಗತ್ತಿನೊಳಗ ಒಳ್ಳೇದನ್ನೋದನ್ನ ಏನೇನೈತಲ್ಲ ಎಲ್ಲಾ ಹೇಳಿ ಕೇಳಿ ಆಗ್ಯದಂತ, ಇನ್ನೇನಿದ್ರು ಆಚರಣೆ ಅಷ್ಟೇ ಬಾಕಿ ಐತ. ನನ್ನಂತವ್ರು 10 ಮಂದಿ ಬಂದ್ ಪಂಟ್ ಹೊಡೆದ್ರು ಕೆಲ್ಸ ಆಗುದಿಲ್ಲ ನೀವು ಆಚರಣೆಗೆ ತರ್ದಿದ್ರ. ಹೌದ್ರಿ. ಸೊ ಬೀಜ ಯಾಕೆ ಬೇಕು, ಹೆಂಗ್ ಬೇಕು ಸಂಕ್ಷಿಪ್ತಾಗಿ ಹೇಳಿನಿ. ಕಳೆದಂತೂ ನೀವೇ ಉತ್ತರ ಕೊಟ್ಟಿರಿ. ಕೀಟ ಇದೊಂದು ಬಹಳ ದಿನದಿಂದ ಕಾಡಿತ್ರಿ ನಾನು ಎಲ್ಲಾ ಕಡೆ ಓಡಾಡ್ತಿದ್ದೆ. ಎಲ್ಲಾರು ಹುಳಿದ್ ಮಾತಾಡೋರು, ನಮ್ಮ ಹೊಲ್ದಾಗ ನಾವ್ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಅದು ಯಾರು ಬರ್ತೈತ್ ಬಿಡ ಅಂತ ಹೇಳಿ ಕೈ ಬಿಟ್ಬಿಡ್ತಿತ್ತು, ಸುಮ್ ಬಂದ್ಬಿಡ್ತಿತ್ತು. ನಮ್ ಯಾವತ್ತು ಅದಕ್ಕೆ ನಮ್ಗೆ ಔಷಧಿ ಅದ್ರ ವಾಸನೆ ಸಹಿತ ಗೊತ್ತಿರ್ಲಿಲ್ಲ. ಕೀಡಿದು ಬಹಳ ಹೋಗಿ ಎಲ್ಲಾರು ಹೇಳೋರು. ನಾ ಕೇಳಿದೆ ಒಂದ್ಸರಿ ಎಲ್ಲ ಹೋದಲ್ಲಿ, ನೀವ್ ಏನ್ ಮಾಡ್ತಿದ್ರು ಮೊದಲು ಕೀಡಿಗೆ? ಯಾರೋ ಹಿಂಗೆ ವಯಸ್ಕರು ಹಳಬ್ರು ಯಾರೋ ಇತ್ತು. ಬಹಳ ಇಂಟ್ರೆಸ್ಟಿಂಗ್ ಹೇಳಿ, ಇಲ್ರಿ ನಾವು ಕೀಡಿ ಬಂದ ತಕ್ಷಣ ಒಂದ್ ರೌಂಡ್ ಎಲ್ಲಾ ಮೇಯ್ಸಕ್ ಬಿಡ್ತಿದ್ವಿ ಅವನ್ನ. ಅದು ಒಂದ್ ರೌಂಡ್ ಮೇಯ್ದಾದ್ಮೇಲೆ ಬಡ ಆರಿಸಿ ತೆಗೆದು ಹೋಗದ್ ಬಿಡ್ತಿದ್ವಿ. ನಾನು ದನ ಮೇಯ್ಸೋದ್ ಕೇಳಿನಿ, ಕುರಿ ಮೇಯ್ಸೋದ್ ಕೇಳಿನಿ, ಕೀಡಿ ಮೇಯ್ಸೋದು ಏನಿದು ಹೊಸಾದು? ಹಾ, ಅದು ಅಲ್ಲಿಗೆ ಬರ್ತಾರ ಸರ್, ರೈಟ್. ಕೋಳಿ ಬಿಡ್ತಾರ ಒಂದ್ ದಾರಿ. ಬಟ್ ಕೀಡಿ ಯಾಕೆ ಇದಾವ? ನಾ ಯಾಕೆ ಅವ್ರು ಒಂದ್ ರೌಂಡ್ ಮೇಯಿಸ್ತಿದ್ರು ಅಂತ ಕೇಳಿದೆ ಅವ್ರಿಗೆ. ಸರ್ ಹಾ ಯಾರು ಹೇಳಿದ್ರು ಪಗಲ್ ಹೊಡೆಯೋದು? ಪಗಲ್ ಹೊಡೆಯೋದು ಬ್ರಿಲಿಯಂಟ್. ಹಾ ನೋಡ್ರಿ, ಈಗೇನಾಗದ, ಕೀಡಿ ಕೆಲ್ಸಾನು ನಾ ಮಾಡ್ತೀನಿ ಅಂತ ಹೊಂಟೀನಿ ಈಗ. ನೋಡ್ರಿ, ಶ್ರಮ ಹೆಚ್ಚಾತ ಕಮ್ಮಿ ಆತ? ಕೀಡಿ ಮಾಡೋ ಕೆಲ್ಸಾನು ನಾ ಮಾಡ್ತೀನಿ, ದನ ಮಾಡೋ ಕೆಲ್ಸಾನು ನಾ ಮಾಡ್ತೀನಿ, ಜೇನ್ ಮಾಡೋ ಕೆಲ್ಸಾನು ನಾ ಮಾಡ್ತೀನಿ. ಎಲ್ಲಾದ್ರ ಕೆಲ್ಸ ನಾನೇ ತಗೊಳತೀನಿ ಅಂದ್ರೆ ನನ್ ಶ್ರಮ ಹೆಚ್ಚಾಗತ್ತದನ್ರಿ ಕಮ್ಮಿ ಆಗತ್ತದ? ಮತ್ತೆ ಯಾವಾಗ ಲಾಭ ಸಿಗೋದು, ಯಾವಾಗ ನೆಮ್ಮದಿ ಸಿಗೋದು, ಯಾವಾಗ ಪರಿವಾರ ಕರ್ಕೊಂಡು ಟೂರ್ ಹೋಗ್ಬಾರ್ದು, ಯಾವಾಗ ಪಿಕ್ಚರ್ ನೋಡಕ್ ಹೋಗುದು, ಯಾವಾಗ ಐತ್ರಿ ಪುರ್ಸತ್ತು? ಅನ್ಸಾಕತ್ತದ ಅಂಗಡಿಯಿಂದ ತಂದು ಹೊಡೆದ್ ಕೂಡಲೇ ಶ್ರಮ ಕಮ್ಮಿ ಅಂತೇಳಿ ಅನ್ಸಾಕತ್ತದ. ಆಗ್ಯದನು ಹಿರಿಕರು ವರ್ಷದೊಳಗೆ ಎಷ್ಟ್ ಸರಿ ಗೊಬ್ಬರ ಹಾಕ್ತಿದ್ರಿ ಮೊದಲ್ ಮಂದಿ? ಒಂದೇ ಸರಿ. ಈಗ ಎಷ್ಟ್ ಸರಿ ಹಾಕತ್ತೀರಿ? ತಿಂಗಳಿಗೊಂದ್ಸಲ ಹಾಕ್ತಿರಿ. ಹಾ ನೋಡ್ರಿ, ಯಾರು ಆರಾಮಿದ್ರು? ಆದ್ರೂ ಹೇಳುದೇನ್ ಹೇಳತ್ತೀವಿ? ಹ, ನನಗೆ 2 ವೀಲರು ಸಾಲ ಮಾಡಿ ತಗೋತೀನಿ, ಅದ್ರ ಕಂತು ಕಟ್ಟಾಕ್ ನಾ ದುಡಿತೀನಿ, ಅದಕ್ಕೆ ಪೆಟ್ರೋಲ್ ಹಾಕ್ಸಕ್ ನಾ ದುಡಿತೀನಿ, ಗಾಡಿ ಹತ್ತಿ ಹೊಡ್ಕೊಂಡು 10 ಕಿಲೋಮೀಟರ್ ಪ್ಯಾಟಿಗೆ ಹೋಗ್ತೀನಿ, ಅಲ್ಲೊಂದ್ ಗೊಬ್ಬರನೋ ಔಷಧಿನೋ ತಗೊಂಡ್ ಬರ್ತೀನಿ, ತಗೊಂಡು ಬಂದು ನಾನು ಹಾಕ್ತೀನಿ. ಅದು ಏನು ವಾರಕ್ಕೊಂದ್ಸರಿ ಹಾಕತ್ತೀನಿ ಅಥವಾ ತಿಂಗಳಿಗೆ ಒಂದ್ಸರಿ ಹಾಕತ್ತೀನಿ, ಆದ್ರೂ ಶ್ರಮ ಅನ್ಸೋದಿಲ್ಲ. ಅವ ಮನ್ಯಾಗ ಇದ್ದಿದ್ದ ತಿಪ್ಪಿ ಗೊಬ್ಬರ ವರ್ಷಕ್ಕೊಂದ್ಸರಿ ಹಾಕಿದ್ರೆ ಅಷ್ಟು ದುಡಿತಿದ್ರು ಅವ್ರು. ಈಗ ಯಾರು ದುಡಿಬೇಕು? ಈಗ ಲೇಬರ್ ಸಿಗ್ಬೇಕು. ಲೇಬರ್ ಯಾಕೆ ಬೇಕಾಗಿರಿ? ಅವ್ರ ಕೀಡಿ ಕೈಲೇ ಆರಿಸಿ ಹೋಗಿತೀವಿ ಅಂತ ಹೇಳ್ತಿದ್ರು ಅವ್ರು ಒಂದ್ ರೌಂಡ್ ಮೇಸಿ. ನೀವು 4 ಸರಿ ಕಡ್ಲಿ ಬರೋದ್ರಾಗ 4 ಸರಿ ಸ್ಪ್ರೇ ಮಾಡ್ತಾರಂತ. ಮತ್ ಲೇಬರ್ ಎಲ್ಲಿಂದ ಸಿಗ್ಬೇಕು ನಿಮ್ಗೆ? ಲೇಬರ್ ಎಲ್ಲೂ ಓಡೋಗಿಲ್ರಿ. ಲೇಬರ್ ನಾವು ಹೆಚ್ಚಿಗೆ ಮಾಡ್ಕೊಂಡಿವ್ ಡಿಮ್ಯಾಂಡ್. ಅನ್ಸಕತ್ತದ ಇಲ್ಲ? ಸರಳ ಇರುದು ಸರಿ ಇರುದು ಬ್ಯಾರೆ ಬ್ಯಾರೆ. ಹಂಗಂತ ಸರಿ ಇರುದು ಸರಳ ಇರಬಾರ್ದಂತಿಲ್ಲ, ಸರಳ ಇರುದು ಯಾವಾಗ್ಲೂ ಸರಿ ಇರ್ಬೇಕಂತಿಲ್ಲ. ಅಷ್ಟೇ ನನ್ ಪಾಯಿಂಟ್. ಒಪ್ಬೋದಾ? ಎಸ್. ಸರಿ, ಆಗ್ಲೇ ಹೇಳಿದ್ರಲ್ಲ ಅವರು, ಈಗ ಒಂದ್ ಕಡ್ಲಿ ಗಿಡ ಐತ್ರಿ, ಕೀಡಿ ಬಂದ್ ಮೇಯ್ತದ, ಇದನ್ನ ಕಟ್ ಮಾಡ್ತು, ಏನಾಗ್ತದ ಅನಿಸ್ತದ? ಅದಕ್ಕ ತಿಂದ ಕೂಡ್ಲೆ ಕಡ್ಲಿ ಗಿಡ ಕೀಡಿ ಕಡಿತು ವಿಷ ಇರತ್ ನನಗಂತ ಹೇಳಿ ಸತ್ತೋಗ್ತೈತಿ. ಏನಾಗ್ತೈತ್ರಿ? ಪಡ್ಲು ಹೊಡಿತೈತಿ. ಸರಿ, ಇದು ಪಡ್ಲು ಹೊಡಿ, ಇಳುವರಿ ಹೆಚ್ಚಾತೋ ಕಡಿಮೆ ಆಯ್ತು? ಕೀಡಿ ನಿಮ್ ಇಳುವರಿ ಹೆಚ್ಚು ಮಾಡಕ್ ಬಂದದೋ ಕಡಿಮೆ ಮಾಡಕ್ ಬಂದದ? ಅದಕ್ಕೆ ಏನ್ ಮಾಡತ್ತೀರಿ ನೀವು? ಹಾ, ಬರೋಣ ನೋಡಿ. ಅದೇ ಒಂದೊಂದೇ ಹುಡುಕ್ಬೇಕ್ರಿ. ನನಗೂ ಅಷ್ಟು ಗೊತ್ತಿಲ್ಲ ಅಂತ ಅದಕ್ಕೆ ಫಸ್ಟ್ ಹೇಳಿನಿ. ಒಂದು ದಾರಿ ಅದರಿ, ಏನೋ ಒಂದ್ ಕಾರಣಕ್ಕೆ ಬರಾತಿರ್ಬೋದು ಅದು. ಹಾ, ಅದೇ ಈಗ ಮೇಡಮ್ ಹೇಳಿದ್ರಲ್ಲ, ಎಲೆ ತೂತ್ ಮಾಡೋದು, ಕಾಯಿ ಏನೋ ಒಂದ್ ಕಾರಣ ಇರ್ತದ. ಅಲ್ಲಿ ತನಕ ನಂಗೆ ಕಾರಣ ಗೊತ್ತಾಗಿಲ್ಲ, ಅದನ್ನ ಹುಡುಕಿ ನೀವ್ ಹೇಳ್ರಿ. ಮುಂದಿನ ವರ್ಕ್ಶಾಪ್ನಾಗ ನಾ ಹೇಳ್ತೀನಿ ಅದನ್ನ. ಹಾ, ಔಷಧ ಹೊಡಿ. ವೆರಿ ಗುಡ್. ಸರಿ, ಈಗ ರೈಟ್, ಕೀಟ ಪ್ರಪಂಚದೊಳಗೆ ಎಷ್ಟು % ಕೀಟ
ಸಸ್ಯಾಹಾರಿ ಅದ ಅನಿಸ್ತದ, ಎಷ್ಟು ಪರ್ಸೆಂಟ್ ಕೀಟ ಮಾಂಸಾಹಾರಿ ಅದ ಅನಿಸ್ತದ? ಎಲ್ಲ ಸಸ್ಯಾಹಾರಿನ? ನನಗೆ ಎಲ್ಲೋ ಓದಿದ ಪ್ರಕಾರ ಅಥವಾ ಸಿಕ್ಕ ಮಾಹಿತಿ ಪ್ರಕಾರ ಕೀಡಿ ಅಥವಾ ಕೀಟದ ಪ್ರಪಂಚದೊಳಗ 24% ಕೀಟ ಸಸ್ಯಾಹಾರಿ ಇದಾವಂತ್ರಿ, 76% ಕೀಟ ಮಾಂಸಾಹಾರಿ ಇದಾವ ಅಂತ ಹೇಳಿ. ಇದನ್ನ ವೆರಿಫೈ ಮಾಡ್ಬೋದು ನೀವು, ನಂದೇ ಸರಿ ಅಂತ ಏನು ಒಪ್ಬೇಕಾಗಿಲ್ಲ. ಕರೆಕ್ಟ್ ಅದ? ಎಸ್. ಈ ಮಾಂಸಾಹಾರಿ ಕೀಟ ಇವೇನೋ ನಿಮ್ ಬೆಳಿ ತಿನ್ನತಾವ ಅನ್ಕೊಳ್ಳೋಣ, ಅಷ್ಟು ಅದ್ರೊಳಗೆ ಬೆಳಿ ತಿನ್ನಾಕತ್ತಿಲ್ಲ. ಸಸ್ಯಾಹಾರಿ ಕೀಟದೊಳಗು ಜೇನುಹುಳ ಸಸ್ಯಾಹಾರಿ ಅಂತ ಒಪ್ತೀರಿ? ನಿಮ್ ಬೆಳಿಗ್ಗೆ ಏನಾರ ದಕ್ಕಿ ಮಾಡ್ಯದ, ಉಲ್ಟಾ ಹೆಲ್ಪ್ ಮಾಡ್ಯದ, ಹೌದ್ರಿ? ಸರಿ. ಹಂಗಾಗಿ ಒಂದು ಮ್ಯಾಲಿನ 4% ಬಿಟ್ಟು ಒಂದು 20% ನಿಮ್ ಬೆಳಿ ತಿನ್ನಾಕತ್ತಾವ ಅಂತ ಅನ್ಕೊಳ್ಳೋಣ. ಸರಿ, ಮಾಂಸಾಹಾರಿ ಕೀಟ ಏನ್ ತಿಂತಾ ಇರ್ಬೋದು? ಕೀಟಗಳನ್ನೇ ತಿನ್ಬೇಕಲ್ರಿ, ಇದನ್ನೇ ತಿನ್ಬೇಕಲ್ಲ ಅದು. ಈಗ ಸಾಹೇಬ್ರ ಯಾರೋ ಔಷಧಿ ಹೊಡತ್ತೇನಂದ್ರಲ್ಲ, ಹೊಡೆದ್ರೆ ಇದಷ್ಟೇ ಹೋಗ್ಲಿ ಅಂತ ಹೊಡೆದ್ರೆ, ಇದು ಅಷ್ಟು ಕೂಡ ಹೋಗ್ಲಿ ಅಂತ ಹೊಡೆದ್ರ? ಮೊದಲು ಇದ್ರ ಕೆಲ್ಸಾನು ನೀವ ಮಾಡಾಕತ್ರಿ, ಆಮೇಲೆ ಬ್ಯಾಡ್ ತಡಿ ಇಷ್ಟ ನನಗ್ ಸಮಾಧಾನ ಆಗವಲ್ತು, ನಂಗೆ ಶ್ರಮ ಬಾಳ ಅನ್ಸವಲ್ತು, ಮನ್ಯಾಗ ಟೈಮ್ ಐತೆ ಅಂತ ಹೇಳಿ ಇದ್ರ ಕೆಲ್ಸಾನು ನೀವ ತಗೊಂಡ್ರಿ. ಇದನ್ನ ನಮ್ಮ ಹಿರಿಕರು ಹೆಂಗ್ ಮಾಡ್ತಿದ್ರು? ಕೈಯಾಡ ಹಿಡ್ಕೊಂಡು ಓಡಾಡ ಸರಳ ಹೆಂಗ್ ಮಾಡ್ಕೋತಿದ್ರು ಹೇಳ್ತೀನಿ. ಕಡ್ಲಿ ಬೆಳೆ, ಚುಮ್ಮರಿ ಹೋಗೋದು ಒಂದಾತ್ರಿ. ಇನ್ನೊಂದು, ಇದು ಮಾಂಸಾಹಾರಿನ ಹೆಂಗ್ ಇನ್ವೈಟ್ ಮಾಡ್ಬೋದು? ಕರೆಕ್ಟ್, ವಂಡರ್ಫುಲ್. ಏನ್ ಕಡ್ಲಿ ಬೆಳೆದಿರಿ ನೀವು? ಕಡ್ಲಿ ಹಿಂಗ್ ಬೆಳೆದು ಅಲ್ಲಲ್ಲೇ ಸಿಡ್ಗಾಳ ಜೋಳ ಹಾಕ್ತಿದ್ರು, ಸೂರ್ಯಪಾನ ಏನು ನಿಮ್ ಕಡೆ ಯಾವ್ದು ಬರ್ತಿತ್ತೋ ಅದ್ ಹಾಕ್ತಿದ್ರು, ಹೌದ್ರಿ? ಕಡ್ಲಿ ಇಷ್ಟು ಬೆಳೆಯೋದ್ರೊಳಗ ಜೋಳ ಎಷ್ಟ್ ಬೆಳಿತೈತ್ರಿ? ಎತ್ತರ ಬೆಳಿತ. ಅವ್ರಿಗೆ ಹಿಂದಿನವ್ರಿಗೆ ಹುಚ್ಚಿತ್ತನ್ರಿ ಅವ್ರಿಗೆ? ಇಲ್ಲಿ ಇದು ಕರೆಕ್ಟ್, ಇದಕ್ಕೆ ಕೀಡಿ ಬರೋ ಟೈಮ್ ಒಳಗ ಪಕ್ಷಿ ಬಂದ್ ಇಲ್ಲಿ ಕುಂದಿರ್ಲಿ, ಈ ಕೀಡಿನ ಕಂಟ್ರೋಲ್ ಮಾಡ್ಲಿ ಅಂತ. ರಿಪೀಟ್ ಮಾಡ್ರಿ. ನೀವು ಇರು ವ್ಯವಸ್ಥೆನ ಹಾಳು ಮಾಡಿದಾಗ ಅದಕ್ಕೆ ಸಿಗುವಂತ ಆಹಾರ ವ್ಯವಸ್ಥೆನ ಕಟ್ ಡೌನ್ ಮಾಡಿ ಏನೇನೋ ತುರುಕದಾಗ, ಮಧ್ಯಾಹ್ನ 1 ಎಕರೆ ನವಣಿ ಮಾಡ್ತೀನಿ ಅನ್ಕೊಳ್ಳೋಣ, ನವಣಿ ಸಿಗ್ತದ ಅನಿಸ್ತದ ನನಗೆ. ನೀವು ಊಟ ಇಡ್ರಿ, ಗಿಡ ಬೇಕಂದಿದ್ ತಗೋತದ, ಅದು ಸಮೃದ್ಧವಾದ ಊಟ ಇಡ್ರಿ.